ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಎನ್ ಚಾನಲ್ ವಿತ್ ಇಂಗ್ಲಿಷ್. ಈ ಒಂದು ವಿಡಿಯೋದಲ್ಲಿ ಮೊಲ ಮತ್ತು ಆಮೆಯ ಪುಟ್ಟ ಕಥೆಯನ್ನು ಇಂಗ್ಲೀಷ್ನಲ್ಲಿ ನಾವು ಕಲಿತಾ ಹೋಗೋಣ. ಕನ್ನಡದ ಮೂಲಕ ಇಂಗ್ಲೀಷ್ ಕಲಿತಾ ಹೋಗೋಣ. ಈ ಒಂದು ವಿವರಣೆ ಅಂತಕ್ಕಂಥ ಇಷ್ಟವಾಯಿತು, ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರು ಶೇರ್ ಮಾಡಿ, ಇನ್ನೊಬ್ಬರು ಚಾನಲ್ ಸಾಧ್ಯ. ಇಂಥ ಅನೇಕ ವಿಡಿಯೋ ಬೇಕಾ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಗಂಟೆ ಐಕನ್ನ ಕ್ಲಿಕ್ ಮಾಡಿ. ಪಕ್ಕದ ಗಂಟೆ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಪ್ರತಿಯೊಂದು ವಿಡಿಯೋ ತೆಗೆತಕ್ಕಂಥ ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋ ನೋಟಿಫಿಕೇಶನ್ ಬರಲು ಸಾಧ್ಯ. ರೈಟ್, ಹಾಗಾದರೆ ಒಂದೊಂದಾಗಿ ಕನ್ನಡದ ಮೂಲಕ ತೆರೀತಾ ಹೋಗೋಣ. ನೋಡಿ, ಮೊದಲನೇದು ನೋಡಿ, ಮೊಲ ಮತ್ತು ಆಮೆಯು ಸ್ನೇಹಿತರಾಗಿದ್ದರು. ಇದನ್ನು ಹೆಂಗೆ ಬರ್ತೀವಿ ಇಲ್ಲಿ ಇಂಗ್ಲೀಷ್ನೊಳಗೆ ನಾವು ಹೆಂಗೆ ಹೇಳಬೇಕಂತಂದ್ರೆ ನೋಡಿರಿ, ದ ಹೇರ್ ಆ್ಯಂಡ್ ದ ಹೇರ್ ಅಂತಂದರೆ ರ್ಯಾಬಿಟ್ ಅಂತಕ್ಕಂಥದ್ದು ಸೇಮ್ ಮೀನಿಂಗ್. ಓಕೆನಾ? ಮೊಲ ಅಂದರೆ ರ್ಯಾಬಿಟ್ ಅಂತಕ್ಕಂಥದ್ದು, ಹೇರ್ ಅಂತಕ್ಕಂಥದ್ದು ನಾವು ಕರಿತೇವೆ. ದ ಹೇರ್ ಆ್ಯಂಡ್ ದ ಟಾರ್ಟಾಯಿಸ್. ಟಾರ್ಟಾಯಿಸ್ ಅಂದ್ರೇನ ಆಮೆ ಅಂತೇಳಿ. ಓಕೆನಾ? ಟಾರ್ಟಾಯಿಸ್ ವರ್ ಫ್ರೆಂಡ್ಸ್. ನೋಡಿ, ಮೊಲ ಮತ್ತು ಆಮೆಯು ಸ್ನೇಹಿತರಾಗಿದ್ದರು ಅಂತ ಹೇಳಲಿಕ್ಕೆ ದ ಹೇರ್ ಆ್ಯಂಡ್ ದ ಟಾರ್ಟಾಯಿಸ್ ವರ್ ಫ್ರೆಂಡ್ಸ್ ಅಂತಕ್ಕಂಥದ್ದು. ಓಕೆ, ಫುಲ್ ಸ್ಟಾಪ್ ಆಗಿ ಒಂದು ಸೆಂಟೆನ್ಸ್ ಮುಗಿತು. ಕಂಟಿನ್ಯೂ ಮಾಡ್ತಾ ಹೋಗೋಣ. ಒಂದು ದಿನ ಮೊಲ ಆಮೆಗೆ ಒಂದು ದಿನ ಮೊಲ ಆಮೆಗೆ ಓಟದ ಸ್ಪರ್ಧೆಗೆ ಸವಾಲು ಹಾಕಿತು. ಒಂದು ದಿನ ಮೊಲ ಆಮೆಗೆ ಓಟದ ಸ್ಪರ್ಧೆಗೆ ಸವಾಲು ಹಾಕಿತು. ಓಕೆ, ಸವಾಲು ಹಾಕಿತು. ಅದನ್ನು ಇಂಗ್ಲೀಷ್ ಹೆಂಗೆ ಬರ್ತೀವಿ ನೋಡ್ರಿ. ಒನ್ ಡೇ, ಒಂದು ದಿನ ಅಂದರೆ ಒನ್ ಡೇ. ದ ಹೇರ್ ಚಾಲೆಂಜ್ಡ್. ಓಕೆನಾ? ಚಾಲೆಂಜ್ಡ್, ಸವಾಲು ಅಂದರೆ ಚಾಲೆಂಜ್ ಅಂತಕ್ಕಂಥದ್ದು. ಚಾಲೆಂಜ್ಡ್ ದ ಟಾರ್ಟಾಯಿಸ್ ಟು ಎ ರೇಸ್. ಒನ್ಸ್ ಅಗೇನ್, ಒನ್ ಡೇ ದ ಹೇರ್ ಚಾಲೆಂಜ್ಡ್ ದ ಟಾರ್ಟಾಯಿಸ್ ಟು ಹೇರ್ ಅಂತಕ್ಕಂಥದ್ದು. ಮುಂದೆ ಹಂಗೆ ನೋಡ್ತಾ ಹೋಗಿ. ಆಮೆಯು ನಿಧಾನವಾಗಿ ಹೋಗುತ್ತದೆ ಎಂಬುದನ್ನು ತಿಳಿದ ಮೊಲವು ನಾನು ಸುಲಭವಾಗಿ ಗೆಲ್ಲಬಹುದು ಎಂದುಕೊಂಡಿತು. ಮತ್ತು ನೋಡಿ, ಆಮೆಯು ನಿಧಾನವಾಗಿ ಹೋಗುತ್ತದೆ ಎಂಬುದನ್ನು ತಿಳಿದ ಮೊಲವು ನಾನು ಸುಲಭವಾಗಿ ಗೆಲ್ಲಬಹುದು ಎಂದುಕೊಂಡಿತು ಅಂತಕ್ಕಂಥದ್ದು. ರೈಟ್, ಇದನ್ನು ಇಂಗ್ಲೀಷ್ನ ನೋಡೋದಾಗಿ ನೋಡಿ. ನೋಯಿಂಗ್ ದ್ಯಾಟ್ ದ, ಗೊತ್ತಿತ್ತು ಅಂತ ಹೇಳಿಕೆ ಇಲ್ಲಿ ಉಲ್ಟ ಅಂತೀವಿ ಇಲ್ಲಿ ಸೆಂಟೆನ್ಸ್. ನೋಯಿಂಗ್ ದಟ್ ದ ಟಾರ್ಟಾಯಿಸ್ ಗೋಸ್ ಸ್ಲೋಲಿ. ಟಾರ್ಟಾಯಿಸ್ ಹೆಂಗೆ ಹೋಗುತ್ತೆ? ಸ್ಲೋಲಿ ಹೋಗುತ್ತೆ. ಗೋಸ್ ಸ್ಲೋಲಿ. ದ ಹೇರ್ ಥಾಟ್ ಐ ಕ್ಯಾನ್ ಈಸಿಲಿ ವಿನ್. ಓಕೆನಾ? ನಾನು ಸುಲಭವಾಗಿ ಗೆಲ್ಲಬಹುದು ಅನ್ಕೊಂತು. ಐ ಕ್ಯಾನ್ ಈಸಿಲಿ ವಿನ್ ಅಂತಕ್ಕಂತು. ಓಕೆನಾ? ಒನ್ಸ್ ಅಗೇನ್ ನೋಡಿ. ನೋಯಿಂಗ್ ದಟ್ ದ ಟಾರ್ಟಾಯಿಸ್ ಗೋಸ್ ಸ್ಲೋಲಿ, ದ ಹೇರ್ ಥಾಟ್ ಐ ಕ್ಯಾನ್ ಈಸಿಲಿ ವಿನ್. ಓಕೆ, ರೈಟ್. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ಓಟ ಪ್ರಾರಂಭವಾಯಿತು. ಮೊಲವು ವೇಗವಾಗಿ ಓಡಿತು. ಓಟ ಪ್ರಾರಂಭವಾಯಿತು. ಮೊಲವು ವೇಗವಾಗಿ ಓಡಿತು. ನೋಡಿ, ಈ ಸೆಂಟೆನ್ಸ್ ನೋಡಿ. ಈಗ ಅದನ್ನ ಇಂಗ್ಲೀಷಲ್ಲಿ ಹೆಂಗೆ ಹೇಳೋದು ಅಂದ್ರೆ, ದ ರೇಸ್ ಸ್ಟಾರ್ಟೆಡ್ ಅಂದರೆ ಓಟ ಪ್ರಾರಂಭವಾಯಿತು. ದ ರೇಸ್ ಸ್ಟಾರ್ಟೆಡ್ ಆ್ಯಂಡ್ ದ ರ್ಯಾಬಿಟ್ ರ್ಯಾನ್ ಫಾಸ್ಟ್. ಓಕೆ, ದ ರನ್ಗೆ ಪಾಸ್ಟ್ ಟೆನ್ಸ್ ರ್ಯಾನ್ ಅಂತಕ್ಕಂಥದ್ದು. ಓಕೆ, ರ್ಯಾನ್ ಫಾಸ್ಟ್ ಅಂತಕ್ಕಂಥದ್ದು. ಒನ್ಸ್ ಅಗೈನ್, ದ ರೇಸ್ ಸ್ಟಾರ್ಟೆಡ್ ಆ್ಯಂಡ್ ದ ರ್ಯಾಬಿಟ್ ರ್ಯಾನ್ ಫಾಸ್ಟ್. ಫುಲ್ ಸ್ಟಾಪ್ ಆಯ್ತಾ? ಅದ ಅಂತ ನೋಡಿ. ಆಮೆಯು ನಿಧಾನವಾಗಿ ಬರುತ್ತದೆ ಎಂದು ಭಾವಿಸಿತು. ಅದು ಬರುವುದರೊಳಗೆ ನಾನು
ನಿದ್ರಿಸಿ ನಿದ್ರಿಸಿ ಮತ್ತೊಮ್ಮೆ ಮತ್ತೊಮ್ಮೆ ಓಡಿ ಗೆಲ್ಲುತ್ತೇನೆ ಓಡಿ ಗೆಲ್ಲುತ್ತೇನೆ ಎಂದು ಕುಳಿತು. ಮತ್ತೊಮ್ಮೆ ಆಮೆಯು ನಿಧಾನವಾಗಿ ಬರುತ್ತದೆ ಎಂದು ಭಾವಿಸಿತು. ಅದು ಬರುವುದರೊಳಗೆ ನಾನು ನಿದ್ರಿಸಿ ಮತ್ತೊಮ್ಮೆ ಓಡಿ ಗೆಲ್ಲುತ್ತೇನೆ ಎಂದುಕೊಂಡಿತು. ಈ ಒಂದು ಸೆಂಟೆನ್ಸನ್ನು ಹೆಂಗೆ ಇಂಗ್ಲೀಷ್ನಲ್ಲಿ ಬರೆಯೋದು ನೋಡಿ ಇಲ್ಲಿ. ದ ಟಾಟಾಯಿಸ್ ಥಾಟ್ ಇಟ್ ವುಡ್ ಕಮ್ ಸ್ಲೋಲಿ. ಅದು ನಿಧಾನವಾಗಿ ಬರ್ತದೆ ಅನ್ಕೊಂತು. ಓಕೆನಾ. ಇಟ್ ವುಡ್ ಕಮ್ ಸ್ಲೋಲಿ ಆ್ಯಂಡ್ ಕಮ್ ಸ್ಲೋಲಿ ಅಂತರ ಆ್ಯಂಡ್ by the time it came I fell asleep and thought I would run again and win. Full stop. ಓಕೆ. ನೆಕ್ಸ್ಟ್ ಸೆಂಟೆನ್ಸ್ ಕನ್ನಡದಲ್ಲಿ ಮುಂದೆ ನೋಡ್ತಾ ಹೋಗಿ ಕತೆ ಅಂತಕ್ಕಂಥದ್ದು. ಎಲ್ಲಿಯೂ ನಿಲ್ಲದೆ ಆಮೆಯು ನಿಧಾನವಾಗಿ ಅಂತಿಮ ಗೆರೆಯನ್ನು ದಾಟಿ ಗೆದ್ದಿತು. ಮತ್ತೊಮ್ಮೆ ನೋಡಿ. ಎಲ್ಲಿಯೂ ನಿಲ್ಲದೆ ಆಮೆಯು ನಿಧಾನವಾಗಿ ಅಂತಿಮ ಗೆರೆಯನ್ನು ದಾಟಿ ಗೆದ್ದಿತು. ಇದನ್ನ ಇಂಗ್ಲೀಷ್ ಹೆಂಗೆ ಹೇಳೋದು ಅಂದ್ರಿಗಿನ ದ ಟರ್ಟಲ್ ಹೂ ನೆವರ್ ಸ್ಟಾಪ್ಡ್ ಸ್ಲೋಲಿ ಕ್ರಾಸ್ಡ್ ದ finish line and on. Once again, the turtle who never stopped slowly crossed the finish line and on. ಮತ್ತೆ ಇಂಗ್ಲಿಷ್ ಕನ್ನಡದಲ್ಲಿ ನೋಡಿ. ನಿದ್ರೆಯಿಂದ ಎಚ್ಚೆತ್ತ ಮೊಲವು ಸೋತು ದುಃಖಪಟ್ಟಿತು. ಓಕೆ. ನಿದ್ರೆಯಿಂದ ಎಚ್ಚೆತ್ತ ಮೊಲವು ಸೋತು ದುಃಖಪಟ್ಟಿತು. ಇದನ್ನ ಇಂಗ್ಲೀಷ್ ಹೆಂಗೆ ಹೇಳೋದು ಅಂದ್ರೆ ದ ರ್ಯಾಬಿಟ್ ಓಕ್ ಅಪ್ ಅಂದರೆ ವೇಕಿಗೆ ಪಾಸ್ಟ್ ಟೆನ್ಸ್ ಓಕ್ ಅಂತಕ್ಕಂಥದ್ದು. ಓಕ್ ಅಪ್ ಫ್ರಮ್ ಸ್ಲೀಪ್ ಅಂಡ್ ಫೆಲ್ಟ್ ಸ್ಯಾಡ್ ಅಂತಕ್ಕಂಥದ್ದು. ದುಃಖ ಪಡ್ತು. ಸ್ಯಾಡ್ ಅಂದರೆ ದುಃಖ ಅಂತಕ್ಕಂಥದ್ದು. ಓಕೆ. ಇದರಿಂದ ತಿಳಿತಕ್ಕಂಥ ನೀತಿ ಏನು ಅಂದರೆ ಆತ್ಮವಿಶ್ವಾಸ ಗೆಲುವಿಗೆ ದಾರಿ, ಅತಿಯಾದ ಆತ್ಮವಿಶ್ವಾಸ ಸೋಲಿಗೆ ಮೂಲ ಅಂತಕ್ಕಂಥದ್ದು. ಇದನ್ನು ಇಂಗ್ಲೀಷ್ನಲ್ಲಿ ಹೇಳೋದಾದ್ರೆ ಕಾನ್ಫಿಡೆನ್ಸ್ ಇಸ್ ದ ವೇ ಟು ವಿಕ್ಟರಿ, ಓವರ್ ಕಾನ್ಫಿಡೆನ್ಸ್ ಇಸ್ ದ ರೂಟ್ ಆಫ್ ಫೇಲ್ಯೂರ್ ಅಂತಕ್ಕಂಥದ್ದು. ಓಕೆ, ರೈಟ್. ಹಾಗಾದರೆ ಮತ್ತೊಮ್ಮೆ ಈ ಒಂದು ಕಥೆಯನ್ನು ಎ ಲಿಟಲ್ ಸ್ಟೋರಿ ಆಫ್ ದ ಹೇರ್ ಅಂಡ್ ದ ಟಾರ್ಟಾಯ್ಸ್ನ ಇಂಗ್ಲೀಷಲ್ಲಿ ಮೊದಲು ನೀವು ನಿಧಾನಕ್ಕೆ ಓದ್ತಾ ಹೋಗಿ ಆನಂತರ ವೇಗವಾಗಿ ಓದಲಿಕ್ಕೆ ನೀವು ಪ್ರಯತ್ನ ಪಡಿ. ನೀವು ಒಂದು ಪೇಜಲ್ಲಿ ಬರ್ಕೊಂತ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಖಂಡಿತ ನೀವು ಈಸಿಯಾಗಿ ಇಂಗ್ಲೀಷ್ ಓದ್ಬೋದು. ರೈಟ್. ಹಾಗೆ ಈ ಕಥೆಯನ್ನು ಓದ್ತೋಣವಾ? ಓಕೆ, ಇದು ತಿಳಿತೋಣ. ನಿಮಗೆ ಏನಾದರೂ ಇಂಗ್ಲೀಷಿನ ಅರ್ಥ ಆಗಿದ್ರೆ ನೀವು ಪಕ್ಕ ಕನ್ನಡದಲ್ಲಿಯೂ ಕೂಡ ನೀವು ನೋಡ್ತಾ ಹೋಗ್ಬೋದು. ಟೈಟಲಿಂದ ನೋಡ್ತಾ ಹೋಗೋಣ. ಸ್ಟೋರಿ ಟೈಟಲಿಂದ ಎ ಲಿಟಲ್ ಸ್ಟೋರಿ ಆಫ್ ದ ಹೇರ್ ಆ್ಯಂಡ್ ದ ಟಾರ್ಟಾಯ್ಸ್. ಲೈನ್ ನಿಧಾನಕ್ಕೆ ಓದ್ತಾ ಹೋಗಿ. ದ ಹೇರ್ ಆ್ಯಂಡ್ ದ ಟಾರ್ಟಾಯ್ಸ್ ವರ್ ಫ್ರೆಂಡ್ಸ್. ಫುಲ್ ಸ್ಟಾಪ್ ಆಯಿತು. ಒನ್ ಡೇ ದ ಹೇರ್ ಚಾಲೆಂಜ್ಡ್ ದ ಟಾರ್ಟಾಯ್ಸ್ ಟು ರೇಸ್, knowing that the tortoise goes slowly. The hare thought I can easily win ಅಂತಕ್ಕಂಥದ್ದು. The race started and the rabbit ran fast. The tortoise thought it would come slowly, and by the time it came I fell asleep and thought I would run again and win. The tortoise, who never stopped, slowly crossed the finish line and on. The rabbit woke up from sleep and felt sad ಅಂತಕ್ಕಂಥದ್ದು.
ರೈಟ್. ಮೊದಲು ನಿಧಾನವಾಗಿ ಓದ್ತಾ ಹೋಗಿ ಅಂತ ಸ್ಪೀಡ್ ಹೊಡಲಿಕ್ಕೆ ನೀವು ಡೇ ಬೈ ಡೇ ಪ್ರಯತ್ನ ಪಡ್ತಾ ಹೋಗಿ. ಓಕೆ, ಈಸಿಯಿಂದ ನೀವು ಇಂಗ್ಲೀಷ್ ಕಲಿಲಿಕ್ಕೆ ಸಾಧ್ಯ ಅಂತ ಇರುತ್ತಾ. ಹಾಗೆ ಮತ್ತೊಂದು ಇನ್ನೊಂದು ಸ್ಟೋರಿಯೊಂದಿಗೆ ಭೇಟಿ ಆಗ್ತೇನೆ. ಇನ್ನೊಂದು ಸ್ಟೋರಿ ಬೇಕಂತೇಳಿ ಕಾನ್ಸ್ಟಲ್ಲಿ ಎಸ್ ಅಂತೇಳಿ ಟೈಪ್ ಮಾಡಿ ನಾನು ಇನ್ನೊಂದು ಸ್ಟೋರಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಥ್ಯಾಂಕ್ ಯು.